ನಾನಿಲ್ಲಿ ಮುದ್ದೆ ಮತ್ತು ಸಬ್ಬಸಿಗೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಹೇಳಿ ನೋಡಿ ಮಾಡೋದು ಅಂತ. ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಇದು ಸಾಂಬಾರು, ಸಬ್ಬಸಿಗೆ ಸೊಪ್ಪಿನ ಸಾಂಬಾರು, ಸೊಪ್ಪನ್ನ ಆರಿಸಿ ಮಾಡಿದ್ದೀನಿ. ಆಮೇಲೆ ಇದು ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸಿನ್ಕಾಯಿನ ಹುರಿದು ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ ಅದನ್ನ ಎಲ್ಲ ಸ್ನ್ಯಾಕ್ಸ್ ಮಾಡಿ ಮುದ್ದೆ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಅಷ್ಟೇ ಮಾಡಿ ಪ್ರಿಪೇರ್ ಮಾಡಿ ಈ ಥರ ಇದನ್ನ ಚಂದ ಹುಣಸೆಹಣ್ಣ ಕಿಚ್ಕೋಬೇಕು. ಇದು ಸ್ನ್ಯಾಕ್ಸ್ ಮಾಡ್ಕೋಬೇಕು. ಓಕೆ, ಅಲ್ಲಿಂದ ಮತ್ತೆ ಇದನ್ನೆಲ್ಲ ಈಚೆ ಹಾಕೋಣ. ಮೆಣಸಿನ್ಕಾಯಿ ಇದನ್ನ ನಾನು ಸ್ವಲ್ಪ ಬಿಸಿಲು ಹುರ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿದ್ದೀನಿ. ಇದನ್ನು ಬೆಳ್ಳುಳ್ಳಿ, ಹುಣಸೆಹಣ್ಣು ಎಲ್ಲ ಹಾಕಿ ಚೆಂದ ಪುನಃ ಸ್ನ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡ್ರೆ ಸಾಕು. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಮುದ್ದೆ ಮಾಡಿದ್ದೀನಿ. ಮುದ್ದೆಗೆ ಸಬ್ಬಸಿಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಬೇಳೆನ ಆಡಿಸಿ ಅದನ್ನು ಸಾಂಬಾರು ಥರ ಮಾಡಿದ್ದೀನಿ. ಇದು ಬಂದು ತಿಳಿ ಸಾಂಬಾರು ಥರ. ಇದನ್ನು ಮೆಣಸು ಮತ್ತು ಬೆಳ್ಳುಳ್ಳಿ, ಮೆಣಸನ್ನ ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ ಗ್ಯಾಸ್ ಮೇಲೆ ಬೆಳ್ಳುಳ್ಳಿನ ಬೇಯಿಸ್ಕೊಂಡಿದ್ದೀನಿ. ಹುಣಸೆಹಣ್ಣು ಅದನ್ನು ಚೆಂದ ಸ್ನ್ಯಾಕ್ಸ್ ಮಾಡಿ ಕಿವುಚಿ ಅದನ್ನ ಹುಳಿ ಮಾಡ್ಕೊಂಡಿದ್ದೀನಿ, ಮುದ್ದೆ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಅದಕ್ಕೆ